ಆಗಿರ್ಬೋದು. ಯಾವ ಡಾಕ್ಟರ್ ನೀವು ಹೇಳ್ಕೊಡಲ್ಲ, ಯಾಕೆಂದ್ರೆ ಅವ್ರಿಗೆ ಫೀಸ್ ಸಿಗಲ್ಲ. ಕೇಳಿಸ್ಕೊತೀರಾ? ಬೆಳಿಗ್ಗೆ ಫ್ರೆಶ್ ಅಪ್ ಆದ ತಕ್ಷಣ ಹೊಟ್ಟೆ ತುಂಬ ಫ್ರೂಟ್ಸ್ ತಿನ್ನಿ. 3 ದಿವಸ ಗ್ಯಾಸ್ಟ್ರಿಕ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಮರಿತೀರಾ, ಪ್ಯಾಂಟ್ ಎಲ್ಲ ಲೂಸ್ ಆಗತ್ತೆ, ಆಲ್ಟ್ರೇಷನ್ ಮಾಡಿಸ್ಬೇಕಾಗ್ತದೆ. ಇದು ಮೇನ್. ಎರಡನೇದು, ಹಸಿವಾದಾಗ ಊಟ ಮಾಡಬೇಕು. ಇವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ, ಡಾಕ್ಟರ್ PM ಹೆಗಡೆ ಗ್ರೇಟ್ ಪರ್ಸನ್, ಅವರೇ ಹೇಳಿದ್ದಾರೆ ಹಸಿವಾದಾಗ ಊಟ ಮಾಡಬೇಕು ಅಂತ. 1 ಗಂಟೆ ಆಯ್ತು ಊಟ ಮಾಡಬೇಕು, 9 ಗಂಟೆ ಆಯ್ತು ತಿಂಡಿ ತಿನ್ಬೇಕು, 9 ಗಂಟೆ ಆಯ್ತು ಊಟ ಮಾಡಬೇಕು, ಆ ರೀತಿ ಅಲ್ಲೇ ಅಲ್ಲ. ಸೊ ಇದು ಹಸಿವಾದಾಗ ತಿನ್ಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಆಮೇಲೆ ನಿಮ್ಗೆ ತುಂಬಾ ನೀರು ಕುಡಿಬೇಕು ಅಂತ ಎಲ್ಲ ಕಡೆ ಹೇಳ್ತಾರಲ್ವಾ. ಯಾಕೆ ಹಿಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಪ್ರತಿ ದಿವಸ 1.5 ಲೀಟರ್ ಸಲೈವಾ ಬೇಕು. ಸಲೈವಾ ಎಷ್ಟು ಮೆಡಿಕಲ್ ಪ್ರಾಪರ್ಟಿ ಇದೆ ಅಂದ್ರೆ ನೋಡಿ, ನಾನು ನೀವು ಎಲ್ಲ ಏನಾರ ಗಾಯ ಆದ್ರೆ ಏನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಟೀಚರ್ ಐಡಿನ ಹಾಕೋದು, ಬ್ಯಾಂಡೇಜ್ ಕಟ್ಟೋದು ಎಲ್ಲ ಮಾಡ್ತಾರೆ. ಆದ್ರೆ ಕಾಡಲ್ಲಿರೋ ಪ್ರಾಣಿಗಳಿಗೆ ಯಾರು ಟ್ರೀಟ್ ಮಾಡ್ತಾರೆ? ಅದು ತಾಯಿ ಹತ್ರ ಹೋಗುತ್ತೆ, ತಾಯಿ ನಾಲ್ಗೆಯಲ್ಲಿ ನೆಕ್ಬಿಟ್ಟು ವಾಸಿ ಆಗುತ್ತೆ. ಸಲೈವಾ ಇಸ್ ಸೋ ಪವರ್ಫುಲ್, ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ 1000 ವರ್ಷಕ್ಕೆ ಮುಂಚೆ ಮನುಷ್ಯನ ಆಯಸ್ ಎಷ್ಟಿತ್ತು ಗೊತ್ತಾ? ವೆರಿ ಗುಡ್, 300 ವರ್ಷ ಆಯ್ತು. ಇದು ಕಮ್ಮಿ ಆಗಿದ್ದು ಯಾವಾಗ? ಬೇಯಿಸ್ಕೊಂಡು ತಿನ್ನಕ್ ಶುರು ಗೊತ್ತಿದ್ಯಾ? ಇವಾಗ ಎಷ್ಟಿದೆ? 75 ಮೇ ಬಿ 75, 76 ಇರ್ಬೋದು. 300 ವರ್ಷ ಕಮ್ಮಿ ಆಗಿದೆ ಯಾವಾಗ? ಬೇಯಿಸ್ಕೊಂಡು ತಿನ್ನಕ್ ಮನುಷ್ಯ ಬೆಂಕಿ ಕಂಡಿಡಿದ್ಮೇಲೆ ಕಮ್ಮಿ ಆಯ್ತು. ವಾಟ್ ಇಟ್ ಶೋಸ್? ನಾವು ಆದಷ್ಟು ಹಸಿದು ತಿನ್ಬೇಕು. ಇದು ನಿಜನಾ ಅಂತ ನಂಬಕ್ಕೆ ಝೂ ಅಲ್ಲಿರೋ ಕ್ರೂರ ಪ್ರಾಣಿಗಳು ಇರುತ್ತಲ್ಲ, ಹುಲಿ, ಸಿಂಹ ಎಲ್ಲ, ಅದಕ್ಕೆ 2 ತಿಂಗಳು ನೀವು ಬೇಯಿಸಿದ ಮಟನ್ ಹಾಕ್ಬಿಡಿ, ಸತ್ತೋಗ್ಬಿಡುತ್ತೆ. ಸೊ ರಾ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಅದನ್ನ ಬೇಯಿಸಿದಾಗ ತರಕಾರಿ ಎಲ್ಲ ಎಷ್ಟೋ ವಿಟಮಿನ್ಸ್ ಸತ್ತೋಗುತ್ತೆ. ನಾನು ಹೇಳೋ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ಲೈಫಲ್ಲಿ ಯಾವ್ಯಾವ ಕಾಯಿಲೆ ಬರಲಾಗುತ್ತಾ? ಆಲ್ಫಾಬೆಟಿಕಲ್ ಆರ್ಡರ್: ಆರ್ಥಿಟಿಸ್, ಅಸ್ತಮಾ, ಅಲರ್ಜಿ, ಡಯಾಬಿಟಿಸ್, ಗೈನಿಕ್ ಪ್ರಾಬ್ಲಮ್, ಹೇರ್ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಸೋರಿಯಾಸಿಸ್, ಗ್ಯಾಂಗ್ರೀನ್, ಬ್ರೈನ್ ಟ್ಯೂಮರ್, ಲೂಕೋಡರ್ಮಾ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಕಾನ್ಸ್ಟಿಪೇಷನ್, ಒಬೆಸಿಟಿ ಯಾವುದೂ ಬರೋದಿಲ್ಲ ಫ್ರೆಂಡ್ಸ್. ಡಾಕ್ಟರ್ ಮರ್ತ್ಬಿಡ್ತೀರಾ, ಮೆಡಿಕಲ್ ಸ್ಟೋರ್ಸ್ನ ಮರ್ತ್ಬಿಡ್ತೀರಾ. ಒಳ್ಳೇದಾ? ಆದ್ರೆ ಡೀಟೇಲ್ ಆಗಿ ಹೇಳಕ್ ಟೈಮ್ ಇಲ್ಲ, 5 ನಿಮಿಷ ನನಗೆ ಟೈಮ್ ಕೊಟ್ಟಿರೋದು. ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ. ಬೇರ್ ಫುಟ್ ಅಲ್ಲಿ ವಾಕ್ ಮಾಡ್ಬೇಕು ಅಂತ ಎಲ್ಲಿ. ಈಗ ಡಯಾಬಿಟಿಸ್ ಅನ್ನ ನೋಡಿ, ಪ್ರತಿಯೊಂದು ರೋಡಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರಾದ್ರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ನಾನು ಬೆಂಗಳೂರಿಗೆ ಬಂದಾಗ ನೋಡಿದ್ರೆ ಆಶ್ಚರ್ಯ ಆಗೋಯ್ತು. 2006 ಅಲ್ಲಿ ನಾವು ಬೆಂಗಳೂರಿಗೆ ಬಂದಿದ್ದು, ಅವಾಗ ಸರ್ವೆ ಪ್ರಕಾರ 20 ಲಕ್ಷ ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ರು. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, ಮೇ ಬಿ 40 ಲ್ಯಾಕ್ 50 ಲ್ಯಾಕ್ ಆಗಿರ್ಬೋದು 1.5 ಕೋಟಿ ಪಾಪ್ಯುಲೇಷನ್ ಇಲ್ಲಿ. ಯಾಕೆ ಇಷ್ಟೆಲ್ಲ ಆಯ್ತು? ಮುಂಚೆ ಯಾಕೆ ಇರಲಿಲ್ಲ ಅಂದ್ರೆ ಬೇರ್ ಫುಟ್ಟಲ್ಲಿ ವಾಕ್ ಮಾಡೋರು ಗೊತ್ತಿದ್ಯಾ? ಇವಾಗ ವಾಕಿಂಗ್ ಹೋಗಕ್ಕೆ 1 ಕಲರ್, ಮ್ಯಾಚಿಂಗ್ 1 ಕಲರ್, ಮನೆ ಒಳಗೆ ವಾಕ್ ಮಾಡಕ್ಕೆ 1 ಕಲರ್ ಸ್ಲಿಪ್ಪರ್ಸ್. ಸೊ ನೆಲನೇ ಟಚ್ ಆಗಲ್ಲ ಕಾಲ್ಗೆ. ಯಾಕೆ? ಕಾಲಲ್ಲಿ ಏನು ವಿಶೇಷ ಅಂದ್ರೆ, ನಮ್ಮ ದೇಹದ 7600 ನರ್ವ್ಸ್ ಎಂಡಿಂಗ್ ಎಕ್ಸ್ಪೈಂಡ್ ಕೈಯಲ್ಲಿ, ಕಾಲಲ್ಲಿ ಇದೆ. ಸೂ, ಕೈಗೆ ಸೂ ಅಂತಾರೆ, ಕಾಲಿಗೆ ಝೋಕ್ ಅಂತಾರೆ, ಸುಜೋಕ್ ಥೆರಪಿ. ನೀವು ಜಪಾನ್, ಸೌತ್ ಕೊರಿಯಾ ಅದೆಲ್ಲ ಹೋದ್ರೆ, ನಾನು ಸಿಂಗಾಪುರ್ಗೆ ಹೋಗಿದ್ದೆ, ಅಲ್ಲೆಲ್ಲ MBBS ಡಾಕ್ಟರ್ ಹತ್ರ ಯಾರು ಹೋಗೋದಿಲ್ಲ. ಸಿಂಗಾಪುರ್, ಮಲೇಷಿಯಾ ಎಲ್ಲ ಸುಜೋಕ್ ಥೆರಪಿ ಮಾಡಿಸ್ಕೋತಾರೆ. ಇಲ್ಲಿ ನೋಡಿ, ಇಂಪಾರ್ಟೆಂಟ್. ಇಲ್ಲಿ ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ಫಸ್ಟ್ ನಾನು ಇಲ್ಲಿ ಚೆಕ್ ಮಾಡ್ತೀನಿ. ಇಲ್ಲಿ ಏನಿದೆ ಅಂದ್ರೆ ಹೊಟ್ಟೆ ಇದೆ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಇಲ್ಲಿ ಗೊತ್ತಾಗುತ್ತೆ. ಇದೇ ತರ ಪಾಯಿಂಟ್ಸ್ ಕಾಲಲ್ಲಿದೆ. ಸೊ ನೀವು ಬೇರ್ ಫುಟ್ಟಲ್ಲಿ ವಾಕ್ ಮಾಡಿದಾಗ ಕಲ್ಲು ಮುಳ್ಳು ಎಲ್ಲ ಚುಚ್ಚಿ ಸ್ಟಿಮ್ಯುಲೇಟ್ ಆಗತ್ತೆ. ಸ್ಟಿಮ್ಯುಲೇಟ್ ಆದಾಗ ಆಯಾ ಆರ್ಗನ್ ಸರಿ ಹೋಗುತ್ತೆ. ಇವತ್ತು ಬೆಳಿಗ್ಗೆ ಆಕ್ಚುಲಿ ನಾನು ಬೇಗ ಬರಬೇಕಾಯ್ತು. ಬೆಳಿಗ್ಗೆ ಒಬ್ಬರು ಪ್ಯಾರಾಲಿಟಿಕ್ ಪೇಷಂಟ್
ಮಾಡಿ ಬಂದೆ. ಆಕ್ಯುಪಂಚರ್ ನೀಡ್ಲು ಚುಚ್ಚಿದೀವಿ, ದಟ್ ಈಸ್ ರಿಫ್ಲೆಕ್ಸಾಲಜಿ. ಚುಚ್ಚಿದಾಗ ಅಂತೀವಿಲ್ಲ, ರಿಫ್ಲೆಕ್ಸಾಲಜಿ ರಿಸಲ್ಟ್ ಬರುತ್ತೆ. ಕಲ್ಲು ಮುಳ್ಳು ಚುಚ್ಚಿದ್ರೆ ಸೈಲೆಂಟ್ ಆಗಿರ್ತಾರ ಅಂತಾರೆ ನೋಡಿ, ದಟ್ ಈಸ್ ರಿಫ್ಲೆಕ್ಸಾಲಜಿ, ರಿಸಲ್ಟ್ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಯಾರಿಗಾರ ಮೈಕೈ ನೋವು ತಲೆನೋವು ಅದೆಲ್ಲ ಇದ್ರೆ ನಾಳೆ ಚಪ್ಪಲಿ ಹಾಕೊಳ್ತೀರ, ಮುಳ್ಳು ಕಲ್ಲು ಇರತ್ರ ಬನ್ನಿ, ವಾಪಸ್ ಬರೋದ್ರಲ್ಲಿ ತಲೆನೋವು ಇರಲ್ಲ, ಬೇರೆ ನೋವು ಆಗಿರುತ್ತೆ, ಮುಳ್ಳೆಲ್ಲ ಚುಚ್ಚಿ ಒಂದ್ ದಿವಸದಲ್ಲಿ ವಾಸಿ ಮಾಡ್ಕೋಬಹುದು. ಟಿಪ್ಸ್ ಒಳ್ಳೇದು ಅಂತೀರಾ? ಇನ್ನೊಂದು 2 ನಿಮಿಷ ತಗೊಳ್ಳ, ಪರ್ಮಿಷನ್ ಕೊಟ್ಟಿದ್ದೀರಾ? ಇವಾಗ ಯಾವ ಪ್ರಾಣಿ ಬೇಗ ಸಾಯುತ್ತೆ ಹೇಳಿ? ಕಣ್ಣಿಗೆ ಕಾಣುವಂತ ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ಬೇಗ ಸಾಯುತ್ತೆ? ವೆರಿ ಗುಡ್. ನಾಯಿ 12 ವರ್ಷ 11 ವರ್ಷ 13 ವರ್ಷದಲ್ಲಿ ಸತ್ತೋಗುತ್ತೆ. ಯಾಕೆ ಅದಕ್ಕೆ ಲೈಫ್ ಸ್ಪ್ಯಾನ್ ಕಮ್ಮಿ? ಹೇಗೆ ಉಸಿರಾಡೋದು ಗೊತ್ತಾ? ಎಮೋಷನ್. ಯಾರಿಗೆ ಎಮೋಷನ್ ಜಾಸ್ತಿ? ಟೆರರಿಸ್ಟ್ 100 ವರ್ಷದ ಮೇಲೆ ಬದುಕಿರೋದು ನೋಡಿದೀರಾ? ಸೊ ಇದನ್ನ ಜಾಪನೀಸ್ ಸೈಂಟಿಸ್ಟ್ ಒಬ್ರು ರಿಸರ್ಚ್ ಮಾಡಿದ್ದಾರೆ, ಇಂಗ್ಲಿಷ್ ಫೋಟೋಗ್ರಫಿನ ಅಂತಾರೆ ಅದಕ್ಕೆ. ಅದರೊಳಗೆ ಮನುಷ್ಯನ ದೇಹದಲ್ಲಿರೋ 72% ವಾಟರ್ದು ಮಾಲಿಕ್ಯೂಲ್ಸ್ ಕೂಡ ತೆಗೆದಿದ್ದಾರೆ ವಿಡಿಯೋ. ಅದು ಹೇಗಿದೆ ಅಂದ್ರೆ, ಮನೆ ಮುಂದೆ ರಂಗೋಲಿ ಇಡ್ತಾರೆ ನೋಡಿ, ಅಭ್ಯಾಸ ಇದೆ ಅಲ್ವಾ? ಹೀಗೆ ರಾಂಬಸ್ ಟೈಪ್ ಆ ರೀತಿ ರಂಗೋಲಿ ಇಟ್ಟಂಗೆ ಇರುತ್ತೆ. ಅದನ್ನ ಏನ್ ಮಾಡಿದ್ರು, ನೆಕ್ಸ್ಟ್ ಯಾರ್ದು ಅದು ಫೋಟೋಗ್ರಫಿ ತೆಗೆದಿದ್ರು ಅವ್ರಿಗೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಬೈದು, ನೀನು ಅಂತನು ಇಂತನು ಹಾಗೆ ಹೀಗೆ ನೀನು ಹಾಗಾಗಿ ಹೀಗಾಗಿ ಎಲ್ಲ ಶಾಪ್ ಹಾಕಿದ್ರು. ನೆಕ್ಸ್ಟ್ ಫೋಟೋ ತೆಗಿತಾರೆ, ಮಾಲಿಕ್ಯೂಲ್ ಎಲ್ಲ ಛಿದ್ರ ಆಗ್ಬಿಟ್ಟಿದೆ. ವಾಟ್ ಇಟ್ ಶೋಸ್? ನಮ್ಮ ದೇಹದಲ್ಲಿ ನೀರಿನ ಮಾಲಿಕ್ಯೂಲ್ ರಂಗೋಲಿ ತರ ಇದ್ರೆ ಕಾಯಿಲೆ ಬರಲ್ಲ ಫ್ರೆಂಡ್ಸ್. ನನ್ ಬರೀ ಇದೇ ರಿಸರ್ಚ್. ಮೆಡಿಸಿನ್ ಇಲ್ದಿರ ಹೇಗೆ ಜೀವನ ನಡೆಸಬೇಕು, ದಟ್ ಇಸ್ ಮೈ ಏಮ್. ಸೊ ನಿಮ್ಗೆಲ್ಲ ತುಂಬಾ ಇದೆ ಈ ತರ ಅದು ತಿಳ್ಕೊಳಕ್ಕೆ. ಇದನ್ನ ರಂಗೋಲಿ ತರ ನಾವು ಇಟ್ಕೊಳ್ಳೋದು ಹೇಗೆ? ಎಲ್ಲ ಹಿಂದಿನ ದಿವಸ ಬೈದಿರ್ತಾರೆ, ಬೆಳಿಗ್ಗೆ ಬೈದಿರ್ತಾರೆ, ಮಧ್ಯಾಹ್ನ ಬೈದಿರ್ತಾರೆ, ಹೊಡೆದಿರ್ತಾರೆ, ತಪ್ಪಿಲ್ಲದೆ ಇರೋ ತಪ್ಪರ್ಸಿರ್ತಾರೆ, ಇದೆಲ್ಲ ಕಾಮನ್ ಅಲ್ವಾ? ಸ್ಟ್ರೆಸ್ ಬರೋದು ಹಾಗೆ, ಕಾಯಿಲೆ ಬರೋದು ಹಾಗೆ. ಹೇಗಾಗುತ್ತೆ ಅಂದ್ರೆ, ಆ ರಾಂಬಸ್ ಟೈಪ್ ಇರುತ್ತೆ ನೋಡಿ, ಆ ರಂಗೋಲಿ ತರ ಆ ವಾಟರ್ ಮಾಲಿಕ್ಯೂಲು ನಾವು ಟೆನ್ಷನ್ ಮಾಡ್ಕೊಂಡಾಗ, ಎಮೋಷನ್ ಮಾಡ್ಕೊಂಡಾಗ ಚಿತ್ರ ಆಗೋಗ್ಬಿಡುತ್ತೆ. ಅವಾಗೇನಂತ ಕಾಯಿಲೆ ಬರುತ್ತೆ. ಸೊ ಅದಕ್ಕೆ ನಾನು ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ಪ್ರಾಣಾಯಾಮ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಈ ಹಾಲಲ್ಲೇ ಒಬ್ಬರಿದ್ದಾರೆ, ಅವ್ರಿಗೆ 14 ವರ್ಷದ ಮುಂಚೆ ಪ್ಯಾರಾಲಿಸಿಸ್ ಆಗಿತ್ತು, ಆಕ್ಸಿಡೆಂಟ್ ಆಗಿ 14 ವರ್ಷದ ಮುಂಚೆ ಪ್ಯಾರಾಲಿಸಿಸ್ ವಾಸಿ ಮಾಡ್ಕೊಂಡ್ರು. ಆದ್ರೆ ಕೈ ಮಾತ್ರ ಹೀಗೇ ಇತ್ತು. ಅವ್ರು ಹೇಳಿದ್ರು, ಸಾರ್ ನನ್ನ ಟೀಚಿಂಗ್ ಅಭ್ಯಾಸ ಕೈ ಎತ್ತಲೇಬೇಕು, ಮಾಡ್ಕೊಡಿ ಅಂತೇಳಿ. 14 years ಆಗಿರೋದಂಥದ್ದು 14 days ಅಲ್ಲಿ ವಾಸಿ ಮಾಡಿಕೊಡ್ತಾರೆ. ಸರ್ ಅವ್ರು ಇಲ್ಲೇ ಇದ್ದಾರೆ, ಡಾಕ್ಟರ್ ರವಿಶಂಕರ್ ಅಂತ, ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅವ್ರಿಗೆ. ಆಮೇಲೆ ಮಾತಾಡ್ರೆ ಬಲಗೈ ಎತ್ಬೇಡಿ ಸರ್, ಎಡಗೈ ಎತ್ತಿ ಸರ್. ನೋಡಿ ಅದಕ್ಕೆ ಎತ್ತಕ್ಕಾಗ್ತಿರ್ಲಿಲ್ಲ ಅವ್ರಿಗೆ, ಅಬ್ಸಲ್ಯೂಟ್ಲಿ ಅವ್ರಿಗೆ. ಇವಾಗ ಕೈ ಎತ್ತುತ್ತಾ ಇದ್ದಾರೆ. ವೆರಿ ಗ್ರೇಟ್ ಪರ್ಸನ್ ಅವರು. ಥ್ಯಾಂಕ್ ಯು ಸರ್. ಊಟ ಬಲ್ಲವನಿಗೆ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ಈ 5 ನಿಮಿಷದಲ್ಲೆಲ್ಲ ಮಾತಾಡಕ್ಕಾಗಲ್ಲ. ನನ್ನ ಫೋನ್ ನಂಬರ್ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ. ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗಂತ ಊಟನ ನಾವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ 100% ಹೆಲ್ದಿಯಾಗಿರ್ತೀವ? ಎಸ್ ನೋ? ಎಸ್ ಫುಡ್ ಓನ್ಲಿ 20%, 80% ಹೊರಗಡೆ ಇದೆ. ನೇಚರ್ ಕ್ಯೂರ್. ನಾವು ಗ್ರೀನರಿ ನೋಡಬೇಕು, ಗಾಳಿ ಬೆಳಕಲ್ಲಿ ವಾಕ್ ಮಾಡಬೇಕು, ಬಿಸಿಲಲ್ಲಿ ವಾಕ್ ಮಾಡಬೇಕು, ನೀರು ಕುಡಿಬೇಕು, ಹಸಿ ತರಕಾರಿ ತಿನ್ನಬೇಕು, ಕಾಯಿಲೆನೇ ಬರಲ್ಲ. ಯಾರ ಡಾಕ್ಟರ್ ಇದ್ರೆ ಹೊಡೆದು ಬಿಡ್ತಾರೆ ನನಗೆ, ಯಾವ ಹೊಡಿತಾರೆ ಗೊತ್ತಿಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ಹೇಳ್ಬೇಕು ಅಂತಿದ್ರೆ ಅದಷ್ಟು ಈ 5 ನಿಮಿಷದಲ್ಲಿ ಏನ್ ಹೇಳ್ಬೋದು ಅದು ಹೇಳಿದ್ದೀನಿ. ಆಯ್ತಾ? ಡಯಾಬಿಟಿಸ್ ಯಾಕೆ ಬರ್ತಾ ಇದೆ?
ಡಯಾಬಿಟಿಸ್ ಅನ್ನೋದು 50 ವರ್ಷಕ್ಕೆ ಮುಂಚೆ ಶ್ರೀಮಂತರ ಕಾಯಿಲೆ ಅಂತಿದ್ರು. ಯಾಕಂದ್ರೆ 1 ಲಕ್ಷಕ್ಕೆ ಒಬ್ರಿಗೆ ಬರ್ತಾ ಇತ್ತು. ನಾನು ಚಿತ್ರದುರ್ಗದವನು. ಅಲ್ಲಿ ನಾನು ಚಿಕ್ಕವನಿದ್ದಾಗ ನಮಗೆ ನ್ಯೂಸ್ ಬರೋದು, ಬೆಂಗಳೂರಲ್ಲಿ ಒಬ್ರಿಗೆ ಡಯಾಬಿಟಿಸ್ ಬಂದ್ಬಿಟ್ಟಿದೆ. ಅವ್ರು ಯಾರು ಅಂದ್ರೆ ಅವ್ರ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ಏರೋಪ್ಲೇನ್ ಓಡಾಡ್ತಾರೆ. ಸಾಹುಕಾರರಿಗೆ ಡಯಾಬಿಟಿಸ್ ಬರುತ್ತೆ. ಇವಾಗ ಮನೆಯಲ್ಲಿದೆ. ಯಾಕೆ ಬರ್ತಾ ಇದೆ? ಆಗ್ಲೇ ಹೇಳಿದೆ, ಬೇರ್ಪುಟ್ಟಲ್ಲಿ ವಾಕ್ ಮಾಡಲ್ಲ ಅಂತೀವಿ. 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ನಾವೆಲ್ಲ ಫುಡ್ ತಗೊಳ್ತೀವಿ, ಅದು ಗ್ಲೂಕೋಸಿಗೆ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸು ಹೊಟ್ಟೆಯಿಂದ ಪ್ಯಾಂಕ್ರಿಯಾಸ್ ಒಳಗೆ ಹೋಗ್ಬೇಕು. ಫ್ರೆಂಡ್ಸ್, ಪ್ಯಾಂಕ್ರಿಯಾಸ್ ವರ್ಕ್ ಆಗ್ತಿಲ್ಲ, ಡಯಾಬಿಟಿಸ್ ಬರ್ತಿದೆ ಅಂತ ತುಂಬಾ ಜನ ಅಂದ್ಕೊಂಡಿದ್ದಾರೆ. ನೋ ಫ್ರೆಂಡ್ಸ್, ಪ್ಯಾಂಕ್ರಿಯಾಸ್ ಚೆನ್ನಾಗಿದೆ, ವರ್ಕ್ ಮಾಡ್ತಾ ಇದೆ, ಆದ್ರೂ ಡಯಾಬಿಟಿಸ್ ಬರ್ತಿದೆ. ಯಾಕೆಂದ್ರೆ ಈ ಗ್ಲೂಕೋಸು ಪ್ಯಾಂಕ್ರಿಯಾಸ್ ಒಳಗಡೆ ಹೋಗ್ತಾ ಇಲ್ಲ. ಮಧ್ಯ ಏನಾಗಿದೆ? ಹರ್ಡಲ್ ಜೆಲ್. ಯಾವ ತರ ಜೆಲ್ ಅಂದ್ರೆ ಮ್ಯೂಕಸ್ ತರ ಜೆಲ್ ಫಾರ್ಮ್ ಆಗಿದೆ ಅಲ್ಲಿ. ಅದು ತೆಗೆದುಬಿಟ್ರೆ ಡಯಾಬಿಟಿಸ್ ವಾಸಿ ಆಗುತ್ತೆ. ಫ್ರೆಂಡ್ಸ್, ಚಪ್ಪಡೆ ಹೊಡೆಯೋದು. ಪ್ರತಿಯೊಂದು ಮನೆಯಲ್ಲೂ ಡಯಾಬಿಟಿಸ್ ನವರಿದ್ದಾರೆ. ಈ ಜೆಲ್ನ ತೆಗೆಯೋದು ಹೇಗೆ ಅಂತ ಕಾಡಲ್ಲಿ 1 ವಾರ ರಿಸರ್ಚ್ ಮಾಡಿ ಬಂದಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಫೋನ್ ನಂಬರ್ ಹೇಳ್ತೀನಿ, ಹೇಳ್ಬೇಕಾ? 99452. ಯಾಕೆಂದ್ರೆ ಎಲ್ಲರಿಗೂ ಕೊಡೋಷ್ಟು ಕಾರ್ಡ್ ಇಲ್ಲ ನನ್ನ ಹತ್ರ. ಹೇಳಿ ಸರ್, ನಿಮಗೆ ಕಾರ್ಡ್ ಕೊಡ್ತೀನಿ. ಯಾರು ಸರ್? ನಿಮಗೆ ನಾನು ಕಾರ್ಡ್ ಕೊಡ್ತೀನಿ, ಕಮ್ಮಿ ಇದೆ, ಎಲ್ಲರಿಗೂ ಕೊಡೋದಿಲ್ಲ. 99452 06752. 99452 ನಿಮ್ಮ ಮನೆಗೆ ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಿದ್ರೆ, ಹಾಸ್ಪಿಟ್ಲಿಗೆ ಹೋಗಕ್ ಮುಂಚೆ ನನಗೆ ಕಾಲ್ ಮಾಡಿ. ನೋ